ಡೈರೆಕ್ಟಾಗಿ ಆಮೇಲೆ ಅವರು ಮೊದಲೇ ಅವ್ರಿಗೊಂದು 5 ಲಕ್ಷ ಬೇರೆ ಕೊಟ್ಟಿದ್ರಲ್ಲ, ಆ ಇದರಲ್ಲಿ ಆ ಮೋಟಿವೇಟಲ್ಲಿ ಅವ್ರು ಪರಿಚಯ ಇದ್ದಾರೆ. ಬಟ್ ಬೇರೆಯವ್ರ ಹತ್ರ ನನ್ನ ಸ್ಥಳೀಯ ಶಾಸಕರ ಹತ್ರ ಕೇಳೋಣ ಅಂತ, ಮಾಜಿ ಶಾಸಕ ಅಂದಾನಿ ಸಾಹೇಬ್ರ ಹತ್ರ ಕೇಳೋಣ ಅಂತ ಅಂದ್ಕೊಂಡೆ. ಬಟ್ ಅವರು ಆ ವಿಚಾರವಾಗಿ ಬೇಡ, ನಾನು ಡೈರೆಕ್ಟ್ ಕುಮಾರಣ್ಣ ಹತ್ರನೇ ಮಾತಾಡಿಸ್ತೀನಿ ಅಂತ ಅಂದ್ಬಿಟ್ಟು. ಏನು ಗೊತ್ತಾ, ಈಗ ನೀವು ದುಡ್ಡು ಕೊಡೋ ಟೈಮಲ್ಲಿ ಅವ್ರದ್ದು ಕೂಡ ಇಶ್ಯೂಗಳಾಗಿತ್ತು, ಅವ್ರು ಸುಳ್ಳು ಹೇಳ್ತಾರೆ, ಈಗ ಕಾಗೆ ಆಡಿಸ್ತಾರೆ ಅಂತೆಲ್ಲ ಟ್ರೋಲ್ ಆಗಿತ್ತು. ಸ್ಟಾರು ಕೂಡ ನೀವು ನಮಗೆ ದುಡ್ಡು ಕೊಟ್ರ ಸರ್? ನನಗೆ ಸೆಕೆಂಡ್ ಹಾಫಲ್ಲಿ ನಾನು ಚೇಂಜ್ ಆಗಿ ಬಂದಿದ್ದಾರೆ, ಆಯಿತಾ, ಚೇಂಜ್ ಆಗಿ ಬಂದಿದ್ದಾರೆ, ಹೆಲ್ಪ್ ಮಾಡ್ತಾರೆ, ನಾನು ಅವ್ರಿಗೆ ವಾಪಸ್ ಹೆಲ್ಪ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅಂದ್ಕೊಂಡು. ಅದು ಯಾಕೆಂದರೆ ಅದು 3 years ಬ್ಯಾಕ್ ಅವೆಲ್ಲ ಆಗಿತ್ತು. ಆಮೇಲೆ ಇನ್ನೊಂದು ಕೆಲವೊಂದು ಅವರು ಇದನ್ನ ಯಾಕೆಂದರೆ ಇವಾಗ ನಾವು ಪ್ರೂಫ್ ಕೊಡು ಅಂದರೆ ಕೊಡೋಕ್ಕಾಗಲ್ಲ. ಕೆಲವೊಂದು ಹೇಳಿದರು, ಯಾಕೆ ಜಗ್ಗೇಶ್ ಅವ್ರಿಗೂ ಯಾರಿಗೆ ಪ್ರತಾಪ್ಗೂ ಏನಕ್ಕೆ ಅವ್ರಿಗೆ ಕಾಂಟ್ರವರ್ಸಿ ಬಂತು, ಆಮೇಲೆ ಅವ್ರು ಏನಕ್ಕೆ ಮಧ್ಯ ಭಿನ್ನಾಭಿಪ್ರಾಯ ಬಂತು ಅನ್ನೋ ವಿಚಾರನ ಹೇಳಿದರು. ಏನೋ ಅವರು ಕಂಪ್ನಿ ಶಟಪ್ ಮಾಡಬೇಕು ಅನ್ನೋವಾಗ ಇವಾಗ ಜಸ್ಟ್ ಅವರು ಇವ್ರನ್ನ ಜಗೇಶನನ್ನು ಅವ್ರ ಮಗನ್ನ ಅದಕ್ಕೆ ಓನರ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವನ್ನ CEO ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರು ಆ ಮೋಟಿವಲ್ಲಿದ್ದರು. ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಅಪ್ರೋಚ್ ಮಾಡಿಲ್ಲ. ಸೊ ಅದಕ್ಕೆ ಜಗ್ಗೇಶಣ್ಣ ನನ್ನ ಬಗ್ಗೆ ನೆಗೆಟಿವ್ ಆಗಿ ಎಲ್ಲ ಕಡೆ ಹೇಳಿದ್ರು ಅಂತ ಅಂದ್ಬಿಟ್ಟು ಆ ಥರ ಅವ್ರು ಹೇಳಿದ್ರು. ಸೊ ನಾನು ಅದನ್ನು ಬ್ಲೈಂಡಾಗಿ ನಂಬ್ಕೊಂಡೆ. ಏನಕ್ಕೆ ಅಂದರೆ ಆಗಿರ್ಬೋದು ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ನನ್ನ ಪೂರ್ತಿ ಏನೋ ಇದು ಮಾಡೋಕ್ಕೆ ಹೋಗಿಲ್ಲ. ಒಂದು ಮನುಷ್ಯತ್ವ ಹ್ಯುಮ್ಯಾನಿಟಿ ಪ್ರಕಾರ ನಾನು ಮಾತಾಡಿದೆ. ಬಿಗ್ ಬಾಸ್ ಹೋಗ್ತಾರೆ, ಅದೇ ಡೈರೆಕ್ಟ್ ಕಮಿಷನ್ ಆಫೀಸ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಅಂದ್ಬಿಟ್ಟು. ಸ್ವಲ್ಪ ಯಾಕಂದರೆ ಮ್ಯಾಕ್ಸಿಮಮ್ ಒಳ್ಳೆ ಇದನ್ನು ಮಂಡ್ಯ ಅವ್ರದ್ದು ಮಂಡ್ಯದಲ್ಲಿ ನಾನು ಬೈ ಬರ್ತ್ ನಾನು ಹುಟ್ಟಿದ್ದು ಬೆಳೆದಿಲ್ಲ ಬೆಂಗಳೂರಾಗ. ಬಟ್ ನನಗೆ ಇದೇ ಉದ್ದೇಶವಾಗಿ ನಾನು ಸ್ವಲ್ಪ ಸರ್ ಪ್ರಯಾಗ್ ಅವರಾಯಿತು, ಪರಮೇಶ್ವರ್ ಆಯಿತು, ನೀವು ಕಂಪ್ಲೇಂಟ್ ಕೊಡ್ತಿದ್ದೀರಾ. ಈ ರೀತಿ ಪ್ರತಾಪ್ ಅವ್ರನ್ನ ನಂಬಿರೋ ಅಂಥವ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕಡೆದಾಗಿ? ಸರ್ ಏನಕ್ಕೆ ಅಂದರೆ ಸರಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರೋರ್ಗಿಂತ ಪ್ರತಾಪ್ ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಂತ ಯೂಸ್ ಮಾಡ್ಕೊಬೇಡ, ಜನನ ಯೂಸ್ ಮಾಡ್ಕೊಬಿಟ್ಟು, ಅಂದರೆ ಯೂಸ್ ಮಾಡಿಕೊಂಡು ಅಲ್ಲೇ ಬಿಡಬೇಡ. ಏನಕ್ಕೆ ಅಂದರೆ ಈಗ ನನ್ನದೇ ಒಂದು ಕನಸೆ ಸರ್. ಒಂದೇನೋ ಇಂಟೆನ್ಷನ್ ಇತ್ತು, ಕನಸಿತ್ತು. ನನಗೆ ಬೆಂಗಳೂರಲ್ಲಿ ನಮ್ಮ ತಂದೆ ಕಂಪ್ನಿ ಇದೆ, ನಾನು ನಡ್ಸ್ಕೊಂಡು ನಾನು ಹೋಗ್ಬೋದಾಯಿತು. ನಮ್ಮದು ಒಂದು ಸಣ್ಣ ಕಂಪ್ನಿ ಇದೆ, ಅದನ್ನು ನಾನು ನಡ್ಸ್ಕೊಂಡು ಹೋಗ್ಬೋದಾಯಿತು. ಬಟ್ ನಾನು ಹೋಗಿದ್ದು ಜನಸೇವೆ ಮಾಡಬೇಕು. ನನಗೆ ಒಂದು ಇಂಟೆನ್ಷನ್ ಇದ್ದಿದ್ದರಿಂದ ಏನೋ ಒಂದು ನಾನು ಮಾಡಬೇಕು, ಒಂದು ಕೊಡುಗೆ ಕೊಡಬೇಕು ಅನ್ನೋ ಇಂಟೆನ್ಷನಿಂದ ನಾನು ಹೋದೆ. ನಮ್ಮ ಪೂರ್ತಿ ಹೆಸರು ಚಂದನ್ ಅಂತ ಸರ್. ಸರ್ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅನ್ನೋದಕ್ಕೆ ವರ್ಡ್ಸ್ ಮೇಲೆ ನಿಂತ್ಕೊಳ್ಳಿಲ್ಲ. ವರ್ಡ್ಸ್ ಮೇಲೆ ನಿಂತ್ಕೊಂಡು ನಾನು ಇವಾಗಲೂ ಹೇಳ್ತೀನಿ ಸರ್, ನಾನು ಅವ್ರಿಗೆ ನಾನು ಪ್ರತಾಪ್ಗೆ ನಾನು ಸಪೋರ್ಟ್ ಮಾಡಿದ್ದು ಸೆಕೆಂಡ್ ಹಾಫಲ್ಲಿ ಚೇಂಜ್ ಆಗಿದ್ದಾರೆ ಅನ್ನೋ ಒಂದೇ ಮೋಟಿವಿಂದ ನಾನು ಸಪೋರ್ಟ್ ಮಾಡಿದ್ದು. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಇಲ್ಲ ಬಂದು ಮಾತಾಡ್ಬಿಟ್ಟು ಟಿಕೆಟ್ ವಿಚಾರವಾಗಿ ಮಾತಾಡ್ತಾರೆ ಅಂತ ತುಂಬ ಅಂದ್ಕೊಂಡಿದ್ದೆ. ಬಟ್ ಅಟ್ಲೀಸ್ಟ್ ನಮ್ಮ ಹತ್ರನೂ ಕನ್ವರ್ಸೇಷನ್ ಮಾಡೋಕೆ ಅವ್ರು ರೆಡಿ ಇಲ್ಲ ಅಂತಂದಮೇಲೆ ಇನ್ನು ನಾನು ಇದು ಯಾಕೋ ನನಗೆ ಸುಮ್ಮನೆ ಡಿಮೋಟಿವೇಟ್ ಮಾಡಿ